ಬಿಜೆಪಿಯ ಮನೆ ಗಲಾಟೆ ಸದ್ಯಕ್ಕೆ ತಣ್ಣಗಾಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಬ್ಬರಾದ್ಮೇಲೆ ಒಬ್ರು ನಿರಂತರವಾಗಿ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಅದರಲ್ಲೂ ಕೂಡ ಇವತ್ತು ವಿಜಯೇಂದ್ರ ಆಪ್ತರ ಬಣ ನೇರವಾಗಿ ಚಾಮುಂಡೇಶ್ವರಿ ದೇವಸ್ಥಾನದ ಮುಂದೆ ನಿಂತು ಶತ್ರು ಸಂಹಾರದ ಮಾತುಗಳನ್ನು ಆಡ್ತಾ ಇತ್ತು. ಅತ್ತ ಯತ್ನಾಳ್ ವಿರುದ್ಧ ಒಬ್ಬರಾದ್ಮೇಲೆ ಒಬ್ರು, ಪ್ರಮುಖವಾಗಿ BC ಪಾಟೀಲ್, ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಹೀಗೆ ಸಾಲು ನಾಯಕರು ಪತ್ರಿಕಾಗೋಷ್ಠಿಯನ್ನೇ ಮಾಡಿ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಬೇಕು ಅಂತ ಹಠ ಹಿಡಿದ್ರು. ಇದೆಲ್ಲದರ ನಡುವೆ ಯತ್ನಾಳ್ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾದಿ ಬೀದಿಲಿ ನಿಂತು ಮಾತನಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿದ್ದಾರೆ. ಇನ್ನು ಕಹಾನಿ ಮೇ ಟ್ವಿಸ್ಟ್ ಅನ್ನುವಂತ ಸಂಜೆ ವಿಜಯೇಂದ್ರ ಅವರು ನೇರವಾಗಿ ಯತ್ನಾಳ್ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ನಾನಲ್ಲ, ಕಾರ್ಯಕರ್ತರೇ ಸುಮ್ಮನೆ ಇರಲ್ಲ ಅನ್ನುವಂಥ ಮಾತನ್ನು ಆಡೋ ಮೂಲಕ ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಎಲ್ಲ ಹೈಡ್ರಾಮಾಗಳ ನಡುವೆ ಯತ್ನಾಳ್ ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಬಿಜೆಪಿ ಮನೇಲಿ ಏನಾಗ್ತಾ ಇದೆ, ಬಿಜೆಪಿ ಪೊಲಿಟಿಕ್ಸ್ ಅನ್ನು ನೋಡೋಣ ಬನ್ನಿ. ಯಾವ ಹಾದಿ ಬೀದಿ ಹೋಗೋರ ಬಗ್ಗೆನೂ ಮಾತಾಡ್ತಿಲ್ಲ. ದುಷ್ಟಶಕ್ತಿಗಳು ಸಂಹಾರ ಅಂತ ಹೇಳಿದ್ರೆ ಒಳಗಿನ ಕೆಲವು ದುಷ್ಟಶಕ್ತಿಗಳು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡ್ರು. ನೀವು ಒಂದು ರೀತಿ ನಾನೇ ಸರ್ವೋಚ್ಚ ನಾಯಕ ಡೈವರ್ಟ್ ಮಾಡ್ಬೇಕಂತ ಪ್ರಯತ್ನ ಮಾಡಕತ್ತಾರ. ಯತ್ನಾಳ್ನನ್ನ ಉಚ್ಚಾಟನೆ ಮಾಡಿ ಬಿಸಾಕಿ ಆತ ಮುಖವಾಡದ ಹಿಂದುತ್ವದ ನಾಯಕ. ಕೇಸರಿ ಮನೆಯಲ್ಲಿನ ಅಂತರ್ಯುದ್ಧದ ಜ್ವಾಲೆ ಮತ್ತೆ ಸ್ಫೋಟಗೊಂಡಿದೆ. ರೋಷಾಗ್ನಿ ಧಗಧಗಿಸ್ತಿದೆ. ಬಹುದಿನಗಳ ಅಂತರಂಗದ ಕಿಚ್ಚು ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದೆ. ಬಿಜೆಪಿಯಲ್ಲಿ ಪ್ರತ್ಯೇಕ ಸಮರವನ್ನೇ ಸಾರಿರೋ ಯತ್ನಾಳ್ ನಡೆಗೆ ಇವತ್ತು ವಿಜಯೇಂದ್ರ ಬಣದ ಕಾರ್ಯಕರ್ತರು ಸಭೆಯಲ್ಲೇ ಬೆಂಕಿಯುಗುಳಿದೆ. ಯತ್ನಾಳ್ನನ್ನ ಉಚ್ಚಾಟನೆ ಮಾಡಿ ಬಿಸಾಕಿ ಲಾಭ ಇಲ್ಲ. ಯತ್ನಾಳ್ ಉಚ್ಚಾಟನೆಗೆ ವಿಜಯೇಂದ್ರ ಬಣದಿಂದ ಆಗ್ರಹ. ಮೈಸೂರಿನಲ್ಲಿ ಕಾರ್ಯಕರ್ತರ ಸಭೆಯಲ್ಲೇ ಆಕ್ರೋಶ ಸ್ಫೋಟ. ಇಷ್ಟು ದಿನ ವಿಜಯೇಂದ್ರ ಬಣದ ಕಾರ್ಯಕರ್ತರ ತಾಳ್ಮೆಗೆ ಮಿತಿ ಇತ್ತು. ಆದರೆ ಇವತ್ತು ಮೈಸೂರಿನಲ್ಲಿ ಕಾರ್ಯಕರ್ತರ ಸಭೆಯಲ್ಲೇ ಅಸಮಾಧಾನ ಸ್ಫೋಟಗೊಂಡಿದೆ. ವಿಜಯೇಂದ್ರ ಬಣದ ನಾಯಕರಿಂದ ಸುದ್ದಿಗೋಷ್ಠಿ ವೇಳೆ ಕಾರ್ಯಕರ್ತರು ರೋಷಾವೇಶಗೊಂಡ್ರು. ಭಾರೀ ಹೈಡ್ರಾಮವೇ ನಡೆಯಿತು. ಯತ್ನಾಳ್ ಉಚ್ಚಾಟನೆಗೆ ತೀವ್ರವಾಗಿ ಆಗ್ರಹ ಮಾಡಿದ್ರು. ರಾಜ್ಯಾಧ್ಯಕ್ಷರಿಗೆ ಒಳ್ಳೆಯದಾಗತ್ತೆ, ದುಷ್ಟ ಶಕ್ತಿ ಸಂಹಾರ. ಶಾಸಕ ಯತ್ನಾಳ್ ಉಚ್ಚಾಟನೆಯಾಗತ್ತೆ, ಕಾದು ನೋಡಿ. ಚಾಮುಂಡಿ ಸನ್ನಿಧಿಯಲ್ಲೇ ರೇಣುಕಾಚಾರ್ಯ ಸುಳಿವು. ರಾಜ್ಯದಾದ್ಯಂತ ದೇಗುಲಗಳಿಗೆ ಭೇಟಿಯ ನೆಪದಲ್ಲಿ ಪ್ರವಾಸ ಆರಂಭಿಸಿರೋ ವಿಜಯೇಂದ್ರ ಟೀಮ್ ಇಂದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟರು. ರೇಣುಕಾಚಾರ್ಯ, BC ಪಾಟೀಲ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಸೇರಿದಂತೆ ಹಲವು ನಾಯಕರು ಭಾಗಿಯಾದರು. ದೇವಿ ದರ್ಶನದ ಬಳಿಕ MP ರೇಣುಕಾಚಾರ್ಯ ಮಾತನಾಡಿ, ಪಕ್ಷದೊಳಗಿನ ದುಷ್ಟಶಕ್ತಿ ಸಂಹಾರ ಆಗತ್ತೆ, ಉಚ್ಚಾಟನೆ ಆಗತ್ತೆ, ಕಾದು ನೋಡಿ ಅಂತ ಸುಳಿವೊಂದನ್ನ ಕೊಟ್ಟಿದ್ದಾರೆ. ನಾಳೆ ದೇವತೆಗೆ ಪ್ರಾರ್ಥನೆ ಮಾಡಿದ್ವಿ, ದೇವತೆಗಳು ಪ್ರಾರ್ಥನೆ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೇದಾಗ್ಲಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಬೇಕು, ದುಷ್ಟಶಕ್ತಿಗಳು ಸಂಹಾರ ಅಂತ ಹೇಳಿದ್ರೆ. ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ. ಆಂತರಿಕ ಅಂದ್ರೆ ಒಳಗಿನ ಕೆಲವು ದುಷ್ಟಶಕ್ತಿಗಳು, ಬಾಹ್ಯ ಅಂದ್ರೆ ಹೊರಗಿನವರು ಕಾಂಗ್ರೆಸ್ ಮತ್ತು ಯಾರು ಒಳಗಡೆ ಆದರೆ ಅದನ್ನ ಸಂಹಾರ ಮಾಡಲಿ ಅಂತ ಹೇಳ್ತೀವಿ. ಮುಲಾಜಿಲ್ಲ ಶಿಸ್ತು ಕ್ರಮ ಜರುಗಿಸಿ ಉಚ್ಚಾಟನೆ ಮಾಡಬೇಕಂತ ಒತ್ತಾಯ ಮಾಡ್ತೀವಿ. ಉಳಿದಂತ ಮಾಧ್ಯಮದ ವೇಟ್ ಅಂಡ್ ಸಿ, ಕಾದ್ ನೋಡಿ ಹಣ ಉಚ್ಚಾಟನೆ ಮಾಡ್ತಾರೆ, ಕಾದ್ ನೋಡಿ. ಬಿಜೆಪಿ ಹೈಕಮಾಂಡ್ ವೀಕ್ ಇಲ್ಲ, ಕಾಲ ಬಂದಾಗ ಕಠಿಣ ಕ್ರಮ ಕೈಗೊಳ್ಳುತ್ತೆ ಅಂತ ಮಾಜಿ ಶಾಸಕ BC ಪಾಟೀಲ್ ಭರವಸೆ ಕೊಟ್ಟರು. ನೋಡೋಣ, ಇವತ್ತು ಸರಿ ಆಗ್ಬೋದು, ನಾಳೆ ಸರಿ ಆಗ್ಬೋದು ಅಂತ ಕಾದು ನೋಡೋಂಥ ತಂತ್ರಕ್ಕೆ ಬಂದಿದ್ದಾರೆ. ಅದು ಭಾಳ ದಿವಸ ನಡೆಯೋದಿಲ್ಲ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಕ್ರಮವನ್ನು ಖಂಡಿತವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ಎದುರಿಸುತ್ತೆ. ಶಿಸ್ತಂದರೆ ಯಾವುದನ್ನೇ ಮಾಡಿದ್ರು ಸಿಸ್ಟಮೆಟಿಕ್ ಆಗಿ ಶಿಸ್ತಿನಿಂದನೇ ಕತ್ತರಿಸಬೇಕು. ಖಂಡಿತ ಹೈಕಮಾಂಡ್ ವೀಕ್ ಇಲ್ಲ, ಹೈಕಮಾಂಡ್ ಬಲಿಷ್ಠವಾಗಿದೆ. ಕಾಲ ಬಂದಾಗ ಅದರ ಬಗ್ಗೆ ಕ್ರಮ ಜರುಗಿಸ್ತಾರೆ. ಕಾಲ ತಸ್ಮೈನ. ಇನ್ನು ರೇಣುಕಾಚಾರ್ಯ ಟೀಮ್ನ ಸಮಾವೇಶಕ್ಕೆ ಕೌಂಟರ್ ಕೊಟ್ಟ ಯತ್ನಾಳ್, ಹಾದಿ ಬೀದಿಯಲ್ಲಿ ಹೋಗೋರ ಬಗ್ಗೆ ಮಾತನಾಡಲ್ಲ ಅಂದ್ರು. ಮಾಡ್ಲಲ್ರಿ, ಅವ್ರ ಬಳಿ ಸಿಕ್ಕಾಪಟ್ಟೆ ರೊಕ್ಕ ಐತ್ರಿ, ನಮ್ಮ ಬಳಿ ಏನು ಅದಾವ? ಅವ್ರಿಗೆ ಅವ್ರ ಅಪ್ಪಿದ್ದಾಗ 8,000 ಕೋಟಿ ರೂಪಾಯಿನೇ ಅದಾವ, ಮಾಡ್ತಾರ. ನಾವೇನು ಮಾಡೋಣ್ರಿ? ನಾನೇನು ಮಾಡಲ್ಲ, ಬಡವನೆಯ
ನನ್ನ ಕಾಲೇ ಏನೇನು ಹೇಳ್ಯಾರಲ್ಲ ಬಸವಣ್ಣವ್ರು ಅದೇ ನೀವು ಹೇಳ್ಬಿಡ್ರಿ ಅದು ವಕಫ್ ಹೋರಾಟಕ್ಕೆ ನಾವು ಬಂದೀವಿ, ನಾವು ಏನೂ ಡೈವರ್ಟ್ ಆಗೋದಿಲ್ಲ, ಡೈವರ್ಟ್ ಮಾಡ್ಬೇಕಂತ ಅವ್ರು ಪ್ರಯತ್ನ ಮಾಡಕತ್ತಾರ. ನಮ್ಮ ಗುರಿ ವಕಫ್ ಹೋರಾಟ ಅಷ್ಟೇ. ನಾವು ಪಕ್ಷದ ವಿರುದ್ಧ ಮಾತಾಡೋದಿಲ್ಲ, ಯಾವ ಹಾದಿ ಬೀದಿಗೆ ಹೋಗೋರ ಬಗ್ಗೆನೂ ಮಾತಾಡೋದಿಲ್ಲ. ಹೈಕಮಾಂಡ್ಗೆ ಏನ್ ಹೇಳಬೇಕು ಹೇಳಿದ್ದೀನಿ, ಮಾತನಾಡ್ತಿಲ್ಲ ಅಂದ್ರೆ ನಾನು ಅಸಮರ್ಥ ಅಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಚ್ಚರಿಕೆ ಕೊಟ್ಟರು. ಒಂದು ದುರಂತ, ಯಾಕೆಂತ ಹೇಳಿದ್ರೆ ಕಾರ್ಯಕರ್ತರು ಸಾಕಷ್ಟು ಅಪೇಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಒಂದಿನ ಸರಿ 2 ದಿನ ಸರಿ ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು, ರಾಜ್ಯದ ಅಧ್ಯಕ್ಷರ ಬಗ್ಗೆ ಟೀಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಕಾರ್ಯಕರ್ತರಂತೂ ಸಾಕಷ್ಟು ಬೇಸತ್ತಿದ್ದಾರೆ. ಈ ನಡವಳಿಕೆಯಿಂದ ಅಥವಾ ಯಡಿಯೂರಪ್ಪನವ್ರು ಬಯೋದ್ರಿಂದ ಅವರೇನೋ ರಾಜ್ಯದಲ್ಲಿ ಎತ್ತರಕ್ಕೆ ಬೆಳೀತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಅದು ಸಾಧ್ಯ ಇಲ್ಲ. ಕಾರ್ಯಕರ್ತರು ಕೂಡ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಯಾರ ಗಮನಕ್ಕೆ ತರಬೇಕು ಅದು ತಂದಿದ್ದೇನೆ. ಇವತ್ತು ವಿಜಯೇಂದ್ರ ಏನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅಥವಾ ನಾನೇನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಅಸಮರ್ಥತೆ ಅಂತ ಅಂದ್ಕೊಂಡ್ರೆ ತಪ್ಪಾಗ್ತದೆ. ಯಡಿಯೂರಪ್ಪನವ್ರು ಟೀಕೆ ಮಾಡೋದ್ರಿಂದ ರಾಜ್ಯಾದ್ಯಂತ ಇವರು ಪ್ರಚಾರ ಸಿಗ್ತದೆ ಅಂತ ಹೇಳಿದ್ರೆ ಯಾವುದೋ ಭ್ರಮೆನಲ್ಲಿ ಇವರಿದ್ದಾರೆ. ಬಿವೈವಿಗೆ ತಾಕತ್ತಿದ್ರೆ ಯತ್ನಾಳ್ರನ್ನ ಉಚ್ಚಾಟನೆ ಮಾಡ್ಲಿ. ವಿಜಯೇಂದ್ರಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲ್. ತಾಕತ್ತಿದ್ರೆ ಯತ್ನಾಳ್ರನ್ನ ಉಚ್ಚಾಟನೆ ಮಾಡ್ಲಿ ಅಂತ ವಿಜಯೇಂದ್ರಗೆ ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ರು. ಯತ್ನಾಳ್ ಹಿಂದುತ್ವದ ಹುಲಿಯಲ್ಲ, ಇಲಿ ಅಂತ ಲೇವಡಿ ಮಾಡಿದ್ರು. ಈ ಹೋರಾಟ ಏನಿದೆ ನಮ್ಮದು, ಇದು ವಂಶವಾದದ ವಿರುದ್ಧ ಇದೆ. ಕಾಂಗ್ರೆಸ್ ವಂಶವಾದ ಅಲ್ಲ, ಬಿಜೆಪಿ ಅವರವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇವ್ರು ಮಾತಾಡಿ. ಇವ್ರಿಗೆ ನಿಜವಾಗ್ಲೂ ಶಕ್ತಿ ಇದ್ರೆ ವಿಜೇಂದ್ರ ಅವರಿಗೆ ಫಸ್ಟ್ ಮುನಿರತ್ನ ತೆಗಿರಿ, ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡ್ರಿ. ಸ್ವಯಂ ಘೋಷಿತ ಹಿಂದುತ್ವ ಹುಲಿ, ಆದ್ರೆ ಅವರು ಇಲಿ. ಬಿಜೆಪಿಯಲ್ಲಿ ಹುಚ್ಚರ ಸಂತೆ ನಡೀತಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಬಿಜೆಪಿನಲ್ಲಿ ಈಗ ಹುಚ್ಚರ ಸಂತೆ ನಡೆದಿದೆ, ಜಾತ್ರೆ ನಡೆದಿದೆ. ಅಲ್ಲಿ ಅನಂತ್ ಕುಮಾರ್ ಅರೆ ಹುಚ್ಚ ಅಂತ ಹೇಳಿದ್ದಾರೆ, ಹೌದಾ ಇಲ್ಲ? ಸದಾನಂದ ಗೌಡರು ಅದೇನು ಎರೆಹುಳ ನಾಗರ ಹವ ಆಗಬಾರ್ದು ಅಂತ ಹೇಳಿ, ಯತ್ನಾಳ್ ಅವರು ಸದಾನಂದ ಗೌಡರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ, ಇಲ್ಲದ್ರೆ ಅವ್ರ ಬಂಡವಾಳನೂ ಬಿಚ್ಚಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. ರೇಣುಕಾಚಾರ್ಯ ಸುಳಿವಿನಂತೆ ಯತ್ನಾಳ್ ಉಚ್ಚಾಟನೆಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.